ಹಲವಾರು ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದೆ. ಸ್ಥಳೀಯವಾಗಿ 10 ಕಾರ್ಯಕ್ರಮಗಳನ್ನು ಮಾಡಿದೆ. ಆ ಹಿನ್ನೆಲೆಯೊಳಗೆ ಇವತ್ತು ಇದೇ 24ನೇ ತಾರೀಕು ಗಡಿಗೆ ಸಂಬಂಧಪಟ್ಟಂತೆ ಕನ್ನಡ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅದರ ಸಹಕಾರದೊಂದಿಗೆ, ಅದರ ಸಹಾಯಧನದೊಂದಿಗೆ ಕಾಗವಾಡದೊಳಗೆ 1 ದಿನದ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಗಡಿನಾಡಿನಲ್ಲಿ ಕನ್ನಡ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಂಭ್ರಮ ಅನ್ನುವಂಥ ಹೆಸರಿನೊಳಗೆ ಈ ಕಾರ್ಯಕ್ರಮವನ್ನು ರೂಪಿಸಿದೆ. ಈ ಹಿಂದೆ ಗೋವಾದೊಳಗೂ ಸಹಿತ ಇದೇ ರೀತಿಯೊಳಗೆ ಕಳೆದ ವರ್ಷ ನಾವು ಮಾಡಿದ್ದೀವಿ. ಜೊತೆಗೆ ಅಥಣಿಯೊಳಗೂ ನಾವು ಮಾಡಿದ್ದೀವಿ. ಅಲ್ಲದೆ ಬಾಲ್ಕಿ ಒಳಗೂ ಸಹಿತ ಮಾಡಿದ್ದೀವಿ. ಹೀಗೆ ಗಡಿ ಭಾಗದೊಳಗೆ ಕನ್ನಡಿಗರ ಅವಳ ಅಸ್ಮಿತೆಯನ್ನು ಹೆಚ್ಚಿಸುವಂಥದ್ದು, ಜೊತೆಗೆ ಅವರೊಳಗೆ ಒಂದು ಸಾಂಸ್ಕೃತಿಕ ವಿನಿಮಯ ಮಾಡುವಂಥದ್ದು, ಒಳನಾಡು ಮತ್ತು ಗಡಿನಾಡಿನ ಸಾಂಸ್ಕೃತಿಕ ವಿನಿಮಯ ಮಾಡುವಂಥ ಕಾರ್ಯವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅದು ಮಾಡ್ತಾಯಿದೆ. ಕಳೆದ 5-6 ತಿಂಗಳ ಹಿಂದೆ ಆದ್ವಾನಿಯೊಳಗೆ ಹೊರ ರಾಜ್ಯದೊಳಗೆ ಏನು ಹೊರ ರಾಜ್ಯದೊಳಗೆ ಕನ್ನಡಿಗರು ಕನ್ನಡ ಸಂಘಗಳನ್ನು ಕಟ್ಟಿಕೊಂಡು ಕನ್ನಡ ಉಳಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥ ಒಂದು ಸಮಾವೇಶವನ್ನು 9ನೇ ಹೊರನಾಡು ಕನ್ನಡ ಸಮಾವೇಶವನ್ನು ನಾವು ಮಾಡಿದ್ದೀವಿ. ಹಾಗೆ ಕರ್ನಾಟಕದ ಭಾಳಷ್ಟು ಕಾಲೇಜುಗಳಲ್ಲಿ, ಭಾಳಷ್ಟು ಊರುಗಳಲ್ಲಿ ಯುವಕರನ್ನು ಸಂಪರ್ಕ ಮಾಡಿದ್ದು, ಕಾಲೇಜುಗಳಿಗೆ ಹೋಗಿ ಕನ್ನಡ ಜಾಗೃತಿ ಮಾಡಿದ್ದಂಥದ್ದು, ಕನ್ನಡ ಭಾಷೆಯ ಬಗ್ಗೆ ಮಾಡಿದಂಥದ್ದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದು ಮಾಡಿದೆ. ಬೆಳಗಾವಿ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಹಾವೇರಿ, ಗದಗ, ಈ ರೀತಿ ಬೇರೆ ಬೇರೆ ವಿಜಯಪುರದೊಳಗೆ ಸುತ್ತಮುತ್ತಲಿನ ಜಿಲ್ಲೆಯೊಳಗೆ ಕನ್ನಡದ ಕಾರ್ಯಕ್ರಮಗಳನ್ನು ಅದು ಮಾಡ್ತಾ ಬಂದಿದೆ. ಇವತ್ತು ತಮಗೆ ತಾವೇ ವರದಿಯನ್ನು ಮಾಡಿದ ಹಾಗೆ ಇವತ್ತು ಬಹುದೊಡ್ಡ ಜರೆಗೆ ದೊಡ್ಡವರು ಕಾರ್ಯಕ್ರಮವನ್ನು ನವೆಂಬರ್ ತಿಂಗಳ ಇಡೀ ತಿಂಗಳ 30 ದಿನಕ್ಕೆ 2 ಕಾರ್ಯಕ್ರಮದಂತೆ ನಾವು ಕಾರ್ಯಕ್ರಮ ಮಾಡಿ 60ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಒಂದು ತಿಂಗಳದೊಳಗೆ ಮಾಡಿದ್ದು ಒಂದು ಸಂಸ್ಥೆ ಈ ರೀತಿಯೊಳಗೆ ಮಾಡಿದ್ದು ಬಹುತೇಕ ಇದೊಂದು ದಾಖಲೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಭಾಳ ಅರ್ಥಪೂರ್ಣವಾಗಿ, ಕಾರಣ ಈ ನಾಡನ್ನು ಕಟ್ತಾ ಇರುವಂಥವರು ಕಟ್ಟಿದಂಥ ಹಿರಿಯರನ್ನು 70 ವರ್ಷ ಮೇಲ್ಪಟ್ಟಿರುವಂಥ ಹಿರಿಯರನ್ನು ಕರೆಸಿ ದಿನಕ್ಕೆ 500 ವಿದ್ಯಾರ್ಥಿಗಳಿಗೆ ಅವ್ರ ಜೊತೆ ಮುಖಾಮುಖಿ ಮಾಡಿಸಿ ಅವರ ಸಾಧನೆ, ಅವರ ಕೊಡುಗೆ ಕುರಿತಂತೆ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಕಾರ್ಯವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ತಿಂಗಳ ಕಾಲ ಮಾಡ್ತೀವಿ. ಈ 15,000ರಷ್ಟು ವಿದ್ಯಾರ್ಥಿಗಳನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕೇವಲ 1 ತಿಂಗಳೊಳಗೆ ಸಂಪರ್ಕ ಮಾಡಿ ಕನ್ನಡದ ಮತ್ತು ಈ ನಾಡನ್ನು ಕಟ್ಟಿದವರ ಪರಿಚಯಿಸುವಂಥ ಕಾರ್ಯವನ್ನು ಮಾಡ್ತೀವಿ. ಅದು ಸರ್ಕಾರ ಆಗಲಿ ಅಥವಾ ಯಾವುದೇ ಅಕಾಡೆಮಿ ಆಗಲಿ, ಅದು ಯಾವುದೇ ಪರಿಷತ್ತಾಗಲಿ ಇಂಥ ಕಾರ್ಯವನ್ನು ಮಾಡೇ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ನಿಮ್ಮ ಮುಂದೆ ಹೇಳ್ಕೊಳ್ಳಿಕ್ಕೆ ಬಯಸ್ತಾ ಇದೆ. ಅದರೊಟ್ಟಿಗೆ ನಮ್ಮ ಕಣ್ಣ ಮುಂದಿನ ಬೆಳಕು ಅನ್ನುವಂಥ ಯುವಕರಿಗಾಗಿ 2 ದಿನದ ಸಾಹಿತ್ಯ ಸಮಾವೇಶವನ್ನು ಮಾಡಿದ್ದೀವಿ. ಆ ಸಂದರ್ಭದೊಳಗೆ 200ಕ್ಕೂ ಹೆಚ್ಚು ಯುವ ಬರಹಗಾರರಿಗೂ ಭಾಗವಹಿಸಿದ್ದು, ಸ್ಥಳೀಯವಾಗಿ 300 ವಿದ್ಯಾರ್ಥಿನಿಯರು ಭಾಗವಹಿಸಿದ್ದು, ಇದೊಂದು ದಾಖಲಾದ ರೀತಿಯೊಳಗೆ 2 ದಿನದ ಯುವ ಬರಹಗಾರರ ಸಮಾವೇಶವನ್ನು ನಾವು ಮಾಡಿದ್ದೀವಿ. ನಾಡಿನ ಅತ್ಯಂತ ಹಿರಿಯ ಸಾಹಿತಿಗಳು ಮತ್ತು ಯುವ ಸಾಹಿತಿಗಳು ಸಮಾವೇಶಗೊಂಡು ಯುವಕರಿಗೆ, ಯುವ ಬರಹಗಾರರಿಗೆ ಸ್ಫೂರ್ತಿಯನ್ನು ಕೊಡುವಂಥ ಕಾರ್ಯವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಾಡಿದೆ. ಅದು ಅಲ್ಲದೆ ತಾವು ಯೂಟ್ಯೂಬ್ದೊಳಗೆ ಮತ್ತು ಫೇಸ್ಬುಕ್ದೊಳಗೆ ಗಮನಿಸಿದಿರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರಣಿ ಉಪನ್ಯಾಸಗಳನ್ನು ನಾವು ಶುರು ಮಾಡಿದ್ದೀವಿ. ಸರಣಿ ಉಪನ್ಯಾಸಗಳು ಇದರೊಳಗೆ ರಹಮತ್ ತರೀಕೇರಿಯವರು ಏನು ಸಂತರು ಏನು ಪಂಥಗಳದಾವಲ್ಲ, ಆ ಪಂಥಗಳ 6 ಪಂಥಗಳು ಇಟ್ಟುಕೊಂಡು ವಿಶೇಷವಾದ ಉಪನ್ಯಾಸಗಳನ್ನು ಅದನ್ನು ಮಾಡಿದರು. ಧಾರವಾಡದ ಜನತೆ ಹೇಳಿದ್ದೇನೆಂದರೆ, ಇಂಥದ್ದು ಬಹುತೇಕ ಕರ್ನಾಟಕ ವಿದ್ಯಾವರ್ಧಕ ಸಂಘದೊಳಗೆ ಇಂಥದ್ದೊಂದು ಸರಣಿಯ ಕಾರ್ಯಕ್ರಮ ಅದು ಧಾರವಾಡದೊಳಗೆ ಆಗಿದ್ದು ಇದು ಮೊದಲು ಅನ್ನುವಂಥ ಮಾತುಗಳನ್ನು ಸಹಿತ ಹಂಚಿಕೊಂಡಿದ್ದಾರೆ. ಹಾಗೆ ಮೊನ್ನೆ ಅಷ್ಟೇ
ಮೊನ್ನೆ ಅಷ್ಟೇ ನಮಗೆ ಏನು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು ನಮ್ಮ ಜೀವ ಯಾವ ರೀತಿ ಜೀವ ಉಗಮ ಆಗ್ತೈತಿ ಅನ್ನೋದ್ರ ದೇಹದ ಬಗ್ಗೆ ನಾವು ಹೇಳ್ಕೋಬೇಕಾದ್ರೆ ಮುಜುಗರ ಪಡ್ತೀವಿ. ನಮ್ಮ ಹೇಗೆ ಜನನ ಆಗ್ತದೆ, ಜನನ ಆಗಬೇಕಾಗುವಂಥ ಕ್ರಿಯೆ ಏನು, ಇಂಥವೆಲ್ಲವನ್ನ ಎಳೆಯಾಗಿ ಬಿಚ್ಚಿಡುವಂಥ ಕಾರ್ಯವನ್ನು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು 5 ಉಪನ್ಯಾಸಗಳ ಮೂಲಕ ಮಾಡಿದರು. ಗರ್ಭಧಾರಣೆ ಹೇಗಾಗ್ತದೆ ಮತ್ತು ಇವೆಲ್ಲವುಗಳನ್ನು ಹೇಳುವಾಗ ನಮಗೆ ಬರ್ತಾರೋ ಇಲ್ಲ ಜನ ಅನ್ನುವಂತಹ ಭಯ ಕಾಡ್ತಾ ಇತ್ತು. ಆದರೆ ವಿಚಿತ್ರ ಮತ್ತು ಆಶ್ಚರ್ಯ ಏನಂದ್ರೆ, ವಿಸ್ಮಯ ಏನಂದರೆ, ಎಷ್ಟು ಹೆಣ್ಮಕ್ಳು ಇದ್ದರು, ಎಷ್ಟು ಗಂಡ್ಮಕ್ಳು ಅಷ್ಟೇ ಹೆಣ್ಮಕ್ಳು ಸಹಿತ ಇದ್ದರು ಅನ್ನೋದನ್ನು. ಅಂದರೆ ಇವತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮನುಷ್ಯನ ದೇಹದ ಬಗ್ಗೆ, ಇವತ್ತು ಏನು ಕಾಮದ ಬಗ್ಗೆ, ಹಾಗೆ ಏನು ಸ್ವೇಚ್ಛಾಚಾರದ ಬಗ್ಗೆ ಇಂಥ ಒಂದು ಸರಣಿ ಉಪನ್ಯಾಸ ಮಾಡೋದಕ್ಕೆ ತಿಳುವಳಿಕೆ ನೀಡುವಂಥ ಕಾರ್ಯವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಾಡ್ತಾ ಇದೆ. ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಇದು ಹಮ್ಮಿಕೊಂಡಿದೆ. ಹಾಗೆ ಹಳೆಗನ್ನಡ ಏನು ನಡುಗನ್ನಡದ